ಇದ್ದೀವಿ. ಮುಂದಕ್ಕೆ ನಮ್ಮ ಆದರ್ಶ ಇರುವವರು ಈ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ. ಕಂಪನಿಯವರು ಹಾಗೂ ಅವರ ಪಾರ್ಟ್ನರ್ ಆಗಿರ್ತಕ್ಕಂಥ HR ರವಿಚಂದ್ರ ರೆಡ್ಡಿ ಅಂತ ಒಂದು ಭೂಮಾಫಿಯಾ ಇಬ್ಬರು ಸೇರಿಕೊಂಡು ಅವರ ಮನೆಯನ್ನ ಹಾಗೂ ದೇವಸ್ಥಾನವನ್ನು, ಶಾಂತಿಮುನೇಶ್ವರ ದೇವಸ್ಥಾನ ಹಾಗೂ ರೇಣುಕಾಯಲಮ್ಮ ದೇವಸ್ಥಾನವನ್ನು ಸುಮಾರು ರಾತ್ರಿ 12 ಗಂಟೆಯಲ್ಲಿ ಬಂದು ಡೆಮಾಲಿಷನ್ ಮಾಡಿ ಕೆಡವಿ ಆ ಜಾಗನ ಅತಿಕ್ರಮ ಪ್ರವೇಶ ಮಾಡಿ ಅದೇ ಸ್ಥಳದಲ್ಲಿ ಇವತ್ತು ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ. ಪ್ರೆಸ್ಟೀಜ್ ಸದರನ್ ಸ್ಟಾರ್ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ. ಪೊಲೀಸ್ನವರಿಗೆ ದೂರು ಕೊಟ್ಟು 1 ವರ್ಷ ಆಯಿತು. ಪೊಲೀಸ್ನವರು FIR ಕೂಡ ಮಾಡಿದ್ದಾರೆ. ಆದರೆ ಇವತ್ತವರೆಗೂ ಯಾರ ಬಂಧನ ಕೂಡ ಆಗಿಲ್ಲ. ಇದು ಅಟ್ರಾಸಿಟಿ ಆಕ್ಟ್ ನಲ್ಲಿ ಕೂಡ ಮತ್ತೆ FIR ಆಗಿದೆ. ಈ FIR ಆಗಿ ಕೇವಲ 6 ದಿನದಲ್ಲಿ ಇವರಿಗೆ ಸ್ಟೇ ಸಿಗುತ್ತೆ. ಯಾರು ಇಬ್ಬರು ಮುಖ್ಯವಾಗಿರ್ತಕ್ಕಂಥ ಪ್ರೆಸ್ಟೀಜ್ ಕಂಪನಿಯ ನಯೀಮ್ ನೂರ್ ಹಾಗೂ ರವಿಚಂದ್ರ ಅವರ ಏನು ಮೇಲೆ FIR ಆಗಿರುತ್ತೆ, ಆ FIRಗೆ ಸ್ಟೇ ಸಿಗುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಸುಮಾರು 400-500 ಜನ ಇನ್ವಾಲ್ವ್ ಆಗಿದ್ದರು ಆ ಘಟನೆಯಲ್ಲಿ ಅಂತಲೂ ಕೂಡ ಹೇಳಿದ್ದೀವಿ. ಪ್ರಮುಖವಾಗಿ ಬೇಗೂರಿನ ಇನ್ಸ್ಪೆಕ್ಟರ್ ಈ ಒಂದು ಕುಕೃತ್ಯದಲ್ಲಿ ಪಾಲ್ದಾರರಾಗಿದ್ದಾರೆ, ಭಾಗಿದಾರರಾಗಿದ್ದಾರೆ ಅಂತೇಳಿ ದೂರಿನಲ್ಲಿ ನೇರ ಆರೋಪ ಮಾಡಿದ್ರು ಸಹ ಅದೇ ದೂರನ್ನು ಹಿಡ್ಕೊಂಡು ಅದೇ ಬೇಗೂರಿನ ಇನ್ಸ್ಪೆಕ್ಟರ್ FIR ಮಾಡ್ತಾರೆ. ತಮ್ಮ ಹೆಸರನ್ನ FIR ಸೇರಿಸ್ಕೊಳ್ಳೋದಿಲ್ಲ. ಯಾವಾಗಾದರೂ ಯಾವುದೇ ವ್ಯಕ್ತಿ ಮೇಲೆ ಆರೋಪ ಬಂದಾಗ ಅವರು ತಮ್ಮ ಮೇಲಿನ ದೂರನ್ನು ತಾವೇ FIR ಮಾಡ್ಕೊಳ್ಳೋದಾಗ್ಲಿ, ಇನ್ವೆಸ್ಟಿಗೇಷನ್ ಮಾಡೋದಾಗ್ಲಿ, ಚಾರ್ಜ್ ಶೀಟ್ ಮಾಡೋದಾಗ್ಲಿ ನಿಯಮಕ್ಕೆ ವಿರುದ್ಧವಾಗಿದೆ. ಆದರೂ ಸಹ ಅವರು ತಮ್ಮ ವಿರುದ್ಧ ಬಂದಂಥ ದೂರಿನಲ್ಲಿ ತಮ್ಮ ಹೆಸರನ್ನ ಕೈಬಿಟ್ಟು FIR ಮಾಡ್ಕೊಳ್ತಾರೆ. ಬೇರೆಯವ್ರನ್ನ ಸೇರಿಸಿ FIR ಮಾಡ್ತಾರೆ. ಮತ್ತೆ 5 ಜನ ಆರೋಪಿಗಳನ್ನ ಏನು ಹಿಡಿದುಕೊಟ್ಟಿರ್ತೇವೆ, ಇವರು ಘಟನಾ ಸ್ಥಳದಲ್ಲಿ ಸಿಕ್ಕಂತ ಆರೋಪಿಗಳನ್ನ ಅವ್ರನ್ನ ಕೂಡ ಯಾವುದೇ ವಿಚಾರಣೆ ಮಾಡಿದೆ. ಈ ಏನು FIR ನಲ್ಲಿ ಗುರುತರವಾದಂತಹ ಆರೋಪಗಳಿದ್ದಾವೆ. ಕಿಡ್ನಾಪ್ ಇದೆ, ಹೌಸ್ ಬ್ರೇಕಿಂಗ್ ಇದೆ, ರಾತ್ರಿ ಹೊತ್ತಿನಲ್ಲಿ ಮನೆ ನುಗ್ಗಿ ಹೊಡಿತಕ್ಕಂಥದ್ದು ತೀರಾ ದೊಡ್ಡ ಅಪರಾಧ ಇದೆ, ಡಕಾಯಿತಿ ಇದೆ. ಸುಮಾರು ಈ ಜೀವಾವಧಿ ಶಿಕ್ಷೆ ಇರ್ತಕ್ಕಂಥ 2-3 ಆರೋಪಗಳು ಅವ್ರ ಮೇಲಿದೆ. ಆದರೂ ಸಿಕ್ಕಂತ ಘಟನಾ ಸ್ಥಳದಲ್ಲಿ ಸಿಕ್ಕಂತ ಆರೋಪಿಗಳನ್ನ ಬಿಟ್ಟು ಕಳಿಸ್ತಕ್ಕಂಥ ಇನ್ಸ್ಪೆಕ್ಟರ್ ಅವ್ರ ಮೇಲೆ ನಾವು ಕ್ರಮಕ್ಕೆ ಆಗ್ರಹಿಸಿ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ಗೆ ಕೂಡ ನಾವು ಲೆಟರ್ ಕೊಟ್ಟಿದ್ದೇವೆ, ಕಮಿಷನರ್ ಅವರಿಗೆ ಕೊಟ್ಟಿದ್ದೇವೆ. ಆದರೆ ಇವತ್ತವರೆಗೂ ಅವ್ರ ಮೇಲೆ ಯಾವುದೇ ಆಕ್ಷನ್ ಇಲ್ಲ. ಮತ್ತೆ ಆ ವ್ಯಕ್ತಿ ಅದೇ ಸ್ಟೇಷನ್ ಅಲ್ಲಿ ಜಾಗ ಹುಡ್ಕೊಂಡು ಮತ್ತೆ ಈ ಮನೆಯವರಿಗೆ ಏನು ಆರೋಪಿಗಳಿದ್ದಾರೆ, ಬೇರೆ ಇನ್ನು 400-500 ಜನ ಗೂಂಡಾಗಳಿದ್ರು, ಅದರಲ್ಲಿ ಒಂದು ಪ್ರಮುಖ 10 ಜನ ಆರೋಪಿಗಳು ಅದೇ ಏರಿಯಾದಲ್ಲಿ ಇನ್ನು ವಾಸ್ತವ್ಯ ಹೂಡಿದ್ದಾರೆ. ಈ ಘಟನೆ ಆಗಿ ಕೆಲವೇ ತಿಂಗಳಲ್ಲಿ ಮತ್ತೆ ಅವರು ಒಂದು ದೊಡ್ಡ ಕಿಡ್ನಾಪ್ ಮತ್ತೆ ರ್ಯಾನ್ಸಮ್ ಸುಮಾರು 1 ಕೋಟಿ ರೂಪಾಯಿ ರಾಬರಿ ಕೂಡ ಮಾಡಿದ್ರು, ಅಲ್ಲೇ ಸಿಗಾಕೊಂಡ್ರು. ಆದ್ರೆ ಈಗ ನೋಡಿ, ನಿಮ್ದೆಲ್ಲ ಇಷ್ಟೊತ್ತು ಕೇಳಿದ್ಮೇಲೆ ನನ್ಗೆ ಅನ್ನಿಸ್ತಾ ಇರೋದ ಹಲವಾರು ಪ್ರಶ್ನೆಗಳು. ನೀವು ಹೋಮ್ ಮಿನಿಸ್ಟರ್ಗೆ ಯಾಕೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಒಂದು ಹ್ಯೂಮನ್ ರೈಟ್ ಕೊಟ್ಟಿದ್ದೀರಾ? ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? CRE ಸೆಲ್ ಕೊಟ್ಟಿದ್ದೀರಾ? CRE ಸೆಲ್ DCR ಕೊಟ್ಟಿದ್ದೀರಾ? ಲೋಕಾಯುಕ್ತಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಯಾಕೆ ಹಾಕ್ಸ್ತಾ ಇಲ್ಲ ಅವ್ರ ಮೇಲೆ, ACP DCP ಮೇಲೆ? ಇನ್ಕ್ವೈರಿ ಅಂತ ಮಾಡಿ ಹೇಳಿದ್ದು 8 ತಿಂಗಳಾದ್ರೂ ಮಾಡಿರಲಿಲ್ಲ ಅವರು. ಕೊನೆಗೆ ರಿಪಿಟಿಷನ್ ಹಾಕಿದಾಗ ಆತುರಾತುರವಾಗಿ ಬಂದು ಒಂದು ರಿಪೋರ್ಟ್ ಹಾಕಿ ಅಂತ ಹಾಕಿದ್ದಾರೆ. ಈಗ ಅದರಲ್ಲೂ ಅವ್ರನ್ನ ಕರ್ತವ್ಯ ಲೋಪ ಮಾಡಿಲ್ಲ ಅಂತಾನೆ ಹಾಕಿದ್ದಾರೆ. ಆಕ್ಚುಲಿ ಅದನ್ನ ನಾವು ಚಾಲೆಂಜ್ ಮಾಡ್ತೀವಿ. ಈಗ DCR ಏನೋ ಆಗಿಲ್ಲ ಅಂತ ಚಾಲೆಂಜ್ ಮಾಡಿ ಅದನ್ನ ನಾವು ಚಾಲೆಂಜ್ ಮಾಡ್ತೀವಿ. ನೆಕ್ಸ್ಟ್ ಈಗ ರಿಪಿಟಿಷನ್ ಅನ್ನ ತಿರ್ಗಾದನ್ನ ವಿ ಹ್ಯಾವ್ ಬಿನ್ ಗಿವನ್ ಲಿಬರ್ಟಿ ಟು ಚಾಲೆಂಜ್ ಇಟ್. ಏನು ತಪ್ಪೇ ಆಗಿಲ್ಲ ಅಂತ ಬರೆದಿದೆ. ಎಷ್ಟು ಚೆನ್ನಾಗಿದೆ ಅಲ್ಲಿ, ಪೊಲೀಸರಿಂದ ತಪ್ಪಾಗಿಲ್ಲ. 110 ಪೇಜ್ ಅನೆಕ್ಷರ್ಸ್ ಎಲ್ಲ ಹಾಕೊಟ್ರು, ಡೀಟೇಲ್ ಆಗಿ ಕೊಟ್ಟಿರೋದು ಬಹಳ ಕ್ಲಿಯರ್ ಆಗಿದೆ. ತಪ್ಪುಗಳು ಕಾಣಿಸ್ತಾ ಇತ್ತು, ಕಣ್ಣಿಗೆ ಕಾಣಿಸ್ತಾ ಇರ್ಬೇಕಾದ್ರೆ ಅವ್ರು ಎಲ್ಲ ಬರ್ತು ಕರ್ತವ್ಯ ಲೋಪ ಆಗಿಲ್ಲ ಅಂತ ಬರೀತಾರೆ. ಸೊ ಇದನ್ನ ನಾವು ತಿರ್ಗಾ ನಾವು ಕೊಡ್ತೀವಿ. ನಾವು ಈಗ ಚಾಲೆಂಜ್ ಮಾಡೇ ಮಾಡ್ತೀವಿ ಅದನ್ನ. ಆ ದಕ್ಷಿಣ ಏನಾದ್ರು ಕೊಟ್ಟಿದ್ರೆ ಈ ತರ ಒಂದು ಘಟನೆ ನಡೀತಾ ಇರಲಿಲ್ಲ ಇದು. ಹಾಗಾಗಿ ಇದಕ್ಕೆ ನೇರ ಹೊಣೆ DCP ಸಾರಾ ಫಾತಿಮಾ, ACP ಸತೀಶ್ ಮತ್ತು ಕೃಷ್ಣ ಕುಮಾರ್ ಬೇಗೂರು ಪೊಲೀಸ್ ಠಾಣಾಧಿಕಾರಿ, ಈ 3 ಜನ ಇದಕ್ಕೆ ಮೂಲ ಕಾರಣಕರ್ತರು. ಮತ್ತು ಇದರಲ್ಲಿ ಏನೋ ಕಾಂಗ್ರೆಸ್ ದೊಡ್ಡ ಮಟ್ಟದ ಯಾರೋ ನಮ್ಮ ಒಂದು ಸಚಿವರು ಇದರಲ್ಲಿ ಡೆಪ್ಯೂಟಿ CM ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಸಾಬೀತುಪಡಿಸಬೇಕು ಅಂದ್ರೆ ನಾವು ತನಿಖೆ ಆಗಲಿ, ನಮಗೆಲ್ಲ ಅವ್ರಿಗೆ ಅಪಾರವಾದಂತ ಗೌರವ ಇದೆ, ಆದ್ರೆ ಸಾಬೀತುಪಡಿಸಿ ಅವ್ರಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ. ಜೈ ಭೀಮ್. ಮಾತ್ರ ಅಂತ ಹೈಕೋರ್ಟ್ ಅಲ್ಲಿ ಆರ್ಡರ್ ಮಾಡ್ಬೇಕಾದ್ರೆ ಹೇಳಿದ್ದಾರೆ, ಇದು ಡಿಸ್ಮಿಸ್ ಮಾಡಿ ಬರೋದ್ರಿಂದ
ಯಾಕೆಂದ್ರೆ ಬರೀ ಟ್ರೆಸ್ಪಾಸ್ ಮಾತ್ರ ಇಲ್ಲ, ಇದ್ರಲ್ಲಿ ಕಿಡ್ನಾಪ್ ಇದೆ, ದರೋಡೆ ಇದೆ, ತುಂಬಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ.